ಏನ್ ಮಾಡಾತಾರ ಇವ್ರು? ಮುತ್ಯ ಮುತ್ಯ, ಯಪ್ಪ ಮುತ್ಯ ಇನ್ನೂ ಎದ್ದಿಲ್ಲ, ಮಕ್ಕೊಂಡಾನ. ನೀ ಎದ್ದು ಬಂದೆ ಸನಿಯಾಗಿದ್ದ? ಹ್ಞೂ, ಹೊಲಕ್ಕೆ ಹೋಗ್ಬೇಕ. ಇನ್ನೊಂದು 20 ಸಾಲ ಹತ್ತಿ ಕಾಳು ಉರುವು ಅದಾವ, ಊರಿ ಮಾರಾಳಲ್ಲ ಕಳೆ ತೆಗಿಬೇಕು. ನಿಮ್ಮವ್ವ ಎದ್ದಾಳ? ಏನು ಮಾಡಾತಾಳ? ಎದ್ದಾಳೆಪ್ಪ, ಗೆಂಡಿಗೇರಿ ರಮಾರು ಸಂಜಿನಾಗ ಆಕಿಗೆ ಹಿಟ್ಟು ಹಾಕಿ ಹೋಗಿರ. ಒಂದು ಸ್ವಲ್ಪ ಚಪಾತಿ ಹಿಟ್ಟು ನಾದ್ಕೊಂಡು ಚಪಾತಿ ಲಟ್ಸಾತಾಳಾಕಿ. ಬಾಟಾತ ಎದ್ದ. ಹೌದೇನ? ಚಲೋ ಆತ ಬಿಡವ. ನಮ್ಮ ಮುತ್ಯನ ಎಬ್ಬಸ್ರಿ, ನೀರು ಹಿಡೀಲಿ, ನಡ್ತಾವು ಪೈಪ್ ಹಚ್ಚಿರಿ ಅಂತ. ಹ್ಞೂಪ್ಪ. ಚಾ ಕೊಡ್ಲೆ? ನಿನಗೆ ಚಾ ಕುಡಿತೀನ? ಚಾ ಏನು ಅಲ್ಲೇ ಬರುವಾಗ ಅಲ್ಲೇ ಬೀರಪ್ಪಕಾರ ಕುರಿ ಇಲ್ಲೇ ಊರ್ ಮುಂದಲ್ಲಿದ್ದು ಪ್ಲಾಟಿಗೆ ಏನೋ ತರಬಿದ್ರು ಅವ್ರು. ಅಲ್ಲೇ ಬಳತಾತು ಎದ್ದವ್ರಂತೆ, ಹೋಗಿ ಚಾ ಕುಡಬೇಕು. ನಾನು ಬರಾಕತ್ತಿದ್ನಿ ಮನೆಗೆ, ಕರೆದ್ರು ಅವರು, ಬಿಡ್ಲೇ ಇಲ್ಲ. ಅಲ್ಲೇ ಗಾಡಿ ತರಬಿ ನಿಂದಿರ್ಸಿ ಮತ್ತು ಅವ್ರಂತ ಇಲ್ಲೇ ಒಂದು ಅರ್ಧ ತಾಸು ಚಾಪ ಕುಡಿದು ಬಂದೆ ನಾವಲ್ಲೇ. ಮತ್ತು ನಿನ್ನೆ ಹತ್ತಿ ಕಾಳು ಬೀಜ ಕೇಳಿನ ಯಾರನ್ನಾರ ನಮ್ಮವು ಆಗಿದ್ವಲ್ಲ ನೋಡು, ನಿಮ್ಮ ಅನ್ನಾರು ಅದು ಇದ್ರ ಮತ್ತು ಉಳ್ದಿದ್ರ ಕೊಡ್ತಾರ, ಅವನ್ನೇನು ಮಾಡ್ತಾರ? ಕೇಳೀನಿ, ಅದಾವು ಅಂದಾನ. ಅವರು ಉಳ್ಯಾನು ಕಳೆ ತೆಗಿಯಾಕತ್ತಾರ, ಹೊಲಕ್ಕೆ ರಿಕ್ಷಾದ ಬರಾಕ್ತಾರ. ಅವರು 8ಕ್ಕೆ ಬರ್ತಾರಂತ ರಿಕ್ಷಾದಾರ ಹೋಕಾರ. ಅವರು ಹಾಲು ಹಿಂಡಿ ಅವ್ರ ಮನೆಗೆ ಹೋಗಿ ಇಸ್ಕೊಂಬರ್ತೇನೆ. ಹಾಲು ಹಿಂಡಿ ಇಡ್ತೇನೆ ನಾನು ಹುಡುಗರನ್ನ ಡೈರಿಗೆ ಕಸ ಹಾಕಿ ಬರಲಿ ಅವರು ಹಾಲನ್ನ. ನಾ ಅವ್ರನಿಗೆ ಹೋಗಿ ಅದಾವ ಅಂತ ಅವ್ರು ಓದೋ ಅಂತ ಬೀಜ ಅವರು ಹುಷಿದ ಊರ್ಯಾರ ಆಗೈತೆ ಅವ್ರದ್ದು. ಅತಿ ಕಾಳ ಬೀಜ ಅದಾವು, ಒಂದು ಬಳಸಿ ಅಷ್ಟು ಉದಾವ ಅಂತ ಸಾಕು. ಹೊಸ ಮಾಟ ಊರು ಕೈ ಬಿಟ್ಟು ಬಿಡೋಣ. ಮತ್ತು ಹೊಳ್ಕ ಮಳಿನೂ ಇಲ್ಲಿದೆ, ಒಂದು 4-5 ದಿನ ಬಿಸಿಲು ಕಾಯಕತ್ತೈತಿ. ಹಂಗಾರ ನಂದು ಅಡುಗೆದು ಆತು. ಇನ್ನು ನಳ ಬರ್ತಾವು, ನೀರು ಹಿಡ್ಕೊತೇವಿ. ನಿನ್ನೆ ನೀನು ಹೋಗಿದ್ದಿ ಸಡ್ಡಿಗೆ 9 ಆಗಿತ್ತನ ಏಟಾಗೈತೆ. ಅವ್ರು ನಮ್ಮ ಕಾಕಾರು ಫೋನ್ ಹಚ್ಚಿದ್ರು. ಮತ್ತು ಸಣ್ಣಾಕಿದೆ ನಮ್ಮ ತಂಗಿ ಬಸಮ್ಮಂದು ಸೀರೆ ಮಾಡ್ತಾರಂತ, ಎಂಟ್ರಾಗೈತ ಹೇಳಿದ್ರು. ಹೌದನ? ಈಗ ದೊಡ್ಡ ಕುಬ್ಸ ಮಾಡ್ತಾರಂತ. ದೊಡ್ಡ ಕುಬ್ಸ ಮಾಡ್ತಾರಂತ. 5-6 ದಿವಸ ಶನಿವಾರ ನಾವು ಊರಿಗೆ ಬರ್ರಿ ಅಂತ ಹೇಳ್ಯಾರ ಅವ್ರು. ಶನಿವಾರನ ಬಾ ಅಂದಾರ, ಇನ್ಯಾರು ದಿನ ಕಳಿತಲ್ಲ ಅದು. ಅದ ಇವತ್ತು ನಾಳೆ 2 ದಿನ ತೆಗೆದು 5-6 ದಿವಸ ಬೇಕಾರೆ ಮುಂಜಾನೆ 10 ಗಂಟೆಗೆ ಹೊಕ್ಕೇಂತ. 10ಕ್ಕೆ ಬಸ್ ಐತಲ್ಲ ಅವ್ರ ಊರಿಗೆ ಹೊಕ್ಕೇನೆ. ಶನಿವಾರ ಹೋಗಾಕತ್ತೇನಿಲ್ಲ. ಅಯ್ಯ ಗಿರ್ಜಕ್ಕ, 5-6 ಹೋಗೋದಾದ್ರೆ ನಾವು ಬರ್ತಾನೆ ತಗೋ. ಅವತ್ತು ನಮ್ಮದು 2 ದಿನ ಕಳೆ ತಗೋತೇವೆ. 5-6 ದಿವಸ 10 ರೂಪಾಯಿಗೆ ಇಬ್ಬರು ಹೋಗೋಣ ಅಂತ ತಗೋ. ನೀನು ಬರ್ತೀಯ? ಹ್ಞೂ, ನಾನು ಬರ್ತೇನೆ. ನನಗೂ ಫೋನ್ ಹಚ್ಚಿದ್ರು, ನನಗೂ ಹೇಳ್ಯಾರ. 5-6 ಕೆಲಸ ಸೂಟಿ ಇರ್ತೈತಿ. ನೀನು ಹೋಗಿ ನಿಮ್ಮ ಇದ್ದಾಗ ಅವೇನ ಆತಾನ, ಅವೇನ ಅವ್ರ ಮ್ಯಾನೇಜರ್ದೇನ ಫಂಕ್ಷನ್ ಐತೆ ಅಂತ ಮನ್ಯಾಗ, ರಿಟೈರ್ಮೆಂಟ್ ಫಂಕ್ಷನ್ ಅಲ್ಕಣಂತವ. ನನಗೆ ಹೋಗಂತಾನ, ನಾನು ಬರ್ತೇನೆ. ಹೋಗೋಣಂತ ಹಂಗಾರ. ನಾನು ಇವತ್ತು 2 ದಿನ ಕಡೆ ತಕ್ಕೋತೇನಿವ. 5-6 ದಿವಸ ಹೋಗೋಣಂತ. ಆತನ ಅಡಿಗೆದೀಗ ಅಡುಗೆ ಮಾಡೀನಿ. ಸಂಜೆನಾಗ ಎಂಡಿಗೆರೆ ರತ್ನಮ್ಮ ಹುಡುಗಿ ಮಸ್ತಾಗ ಹೊಂಟತೆ ಅಂತ ಹಿಟ್ಟು ಹಾಕಿದ್ಲ, ಪಾತಿ ಹಿಟ್ಟು. ಮೊದಲ ಅವ್ರದ ಹಿಟ್ಟು ನಾದ್ಕೊಂಡು ಲಟ್ಟಿಸಿ ಹಿಟ್ಟನ್ನ ಹುಡುಗಿಗೆ ಕೊಟ್ಟು ಬಾ ಅಂತೇಳಿ ಬೇಸಾನ್ ಬುಟ್ಟಾಗ ಹಾಕಿ ಒಂದು ವಸ್ತ್ರ ಮುಚ್ಚಿ ನಮಗೊಂದು ಸ್ವಲ್ಪ ಹಿಟ್ಟು ನಾದ್ಕೊಂಡು ನಮಗೆ ಮಾಡಿ ಇಟ್ಟೇನಿ. ಈಗ ಇನ್ನು ನಳ ಬರ್ತಾವ, ಲೇಟ್ ಹಾಕಿ ತೊಳ್ಕೋದು, ಬೇರೆಲ್ಲೂ ಕೊಡ ಅದು ತೊಳ್ದು ಪೈ ಬೆಚ್ಕೊಟ್ರೆ ಹುಡುಗರು ಒಟ್ಟು ಹಿಡ್ಕೊತಾವು. ಮತ್ತು ಜಳಕ ಮಾಡಿ ಅರ್ಬಿ ಒಗ್ದು ಹಾಕಕ್ಕೆ ಬರ್ತೈತಿ. ನಾನು ಹೊಕ್ಕಿಂತದೀವ. ಯಾಕೆ ಗುಡು ಅದು ಪೈಪ್ ಸಪ್ಲೈ ಮಾಡತ್ತ, ಪೈಪ್ ಹಾಕ್ಬೇಕು ನಾನು. ನನಗೆ ಕ್ಯಾನ್ ಕೊಡ್ರೆ ಸದ್ದಿಗೆ ಹೋಗ್ತೇನೆ ನಾನು ಹಾಲ್ಕೊಂಬರಾಕ. ಅಲ್ಲೇ ಕಟ್ಟಿ ಮ್ಯಾಗ ಐತೆ ನೋಡು. ಆಗಲ್ಯಾಗ ಹುಡುಗಿ ಬೆಳಗಾಕತ್ತಿತ್ತ, ಬಾಂಡೆ ಬೆಳಗಾಕತ್ತಿತ್ತ. ಇವ ಅಲ್ಲಿನ ಕ್ಯಾನ್ ವಾಸನೆ ಆಕತ್ತಿದ್ ನೋಡಿ. ಜಾ ತೊಳೆದಿಡಂತೇನೆ. ತೊಳೆದು ಹೊರಗೆ ಬಾಗಲಾಗ ದಬ್ಬ ಕ್ಯಾಳು ನೀರು ಬಂದಾಕಿಟ್ಟ. ಅಲ್ಲೇ ಐತೆ ನಂಗಾರ ಬಾಗಲಾಗ ತೊಗೊಂಡು ಹೋಗ್ಯನ್ ತಗೋಣ. ಬಾರ ಸುವರ್ಣೆ ಬೇಷ್ ಆಯ್ತು ನೋಡ್ರಿ. ನಿಬ್ರದ್ದು ನಾನು ನಿಮ್ಮ ಮನೆಗೆ ಬರ್ಬೇಕಂತ ಮಾಡಿದ್ನಿ. ಯಾಕ ಹೊರೆ ಆಗಿತ್ತ ಈಗ ಅಡಿಗೆನ ಮಾಡಿನಿವ. ಇವತ್ತು ಲಘು ಎದ್ದಿದ್ನಿ. ಹುಡುಗಿ ಡಿಬ್ಬಿ ಕಿಟ್ಕೊಂಡು ಹೋಗತ್ತೆ. ಅವ್ರು ಎಂಡಿಗೆರ ಹಿಟ್ಟು ಹಾಕಿದ್ರು, ಅವರು ನಮ್ದು ಕೂಡೆ ಮಾಡಾಕ ಲಘು ಎದ್ದೀನಿ. ನಿಮ್ದು ಆತ ಹುಸಿಗಾಳು ಊರುದು. ನನಗೂ ಊರಿಗೆ ಹೋಗೋದು ಬಂದೈತಾರ. ನಮ್ಮ ಕಾಕನ ಮಗಳದು ಹೊಸ ಮಾಡೋದು ಬಂದೈತಿ. ಅದಕ್ಕೆ ಇಂದ ನಾಳೆ 2 ದಿನ ಮಾರಾಡಲ್ಲ, ಕಳೆ ತೆಗಿನ್ ಬಾ. ಅದನ್ನ ಹೇಳಾಕ ಬಂದಿದ್ದೆ ನಾನು ಇವತ್ತು ಖಾಲಿ ಏನಿ ಬರ್ತಾನೆ ತಗೋ. ಮತ್ತು ಹೋಗಾಗ ಕರಿ ನಾನು ಹುಡುಗರ ಮುಂದಾರ ಹೇಳಿ ಕಳಿಸಿ. ಚಲೋ ಆತು ಬಿಡಿವ, ನೀನು ಬೇಷ್ ಆತು ಬಂದದ್ದು. ನಾನು ಓಕೆ ಆಗಿದ್ದು, ನೀನು ಇನ್ನೊಬ್ಬಕ್ಕೆ ಅದೆ ಅಂದ್ರೆ ಮತ್ತು ಜೋಡಕ್ಕೆ ಇಬ್ಬರು ಆಕ ಬೇಷ್ ಆತು. ಹೋಗ್ಕಿಂತಡಿ ಇವ ನಳ ಬರ್ತಾವೆ. ಈಗ ನಮ್ಮ ಆಯಿ ಬೈತಾಳ, ಹೊಲಕ್ಕೆ ಹೋಗಂದ್ರೆ ಅಡುಗೆದಷ್ಟು ಮುಗಿಸಿಡಿ ಏನು ಮಾಡಲಿಲ್ಲ ನೋಡು ಅಂತಾಳ. ಆಕೇನು ರೊಟ್ಟಿ ಮಾಡೀನಿ, ಪಲ್ಯ ಮಾಡೀನಿ. ನಾನು ಮ್ಯಾಲಿಂದಿಲ್ಲ ಹಂಗೈತಿ. ಜಳಕ ಮಾಡಿ 2 ಅರ್ಬಿ ಹೋಗಿದ್ದು, ಬಾಂಡೆ
ಅದು ಮಾಡಿ